ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಶ್ರೀಲಂಕಾ ಎ ವಿರುದ್ಧ ಫೈನಲ್ ಪಂದ್ಯದಲ್ಲಿ ರಣರೋಚಕವಾಗಿ ಗೆದ್ದ ತಕ್ಷಣವೇ ಶ್ರೀಲಂಕಾದ ಮಾಜಿ ಆಟಗಾರರಾದ ಸನ್ನತ್ ಜಯಸೂರ್ಯ ಮತ್ತು ಶ್ರೀಲಂಕಾದ ವೇಗಿ ಮತ್ತು ಬೌಲಿಂಗ್ ನಲ್ಲಿ ದಂತಕತೆ ಆದಂತಹ ಮಲಿಂಗ ಕೊಟ್ಟರು ವೈಭವ್ ಸೂರ್ಯವಂಶಿ ಅವರ ಬೆಂಕಿ ಹೇಳಿಕೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ, ಮಲಿಂಗ ಮತ್ತು ಸನ್ನತ್ ಜಯಸೂರ್ಯ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ವೈಭವ್ ಸೂರ್ಯವಂಶಿ IPL ಆಗಿದ್ದೇ ತಡ, ಇದೀಗ ODI ಕ್ರಿಕೆಟ್ ನಲ್ಲೂ ಕೂಡ ನಾನು T20 ಶೈಲಿನಲ್ಲೇ ಬ್ಯಾಟಿಂಗ್ ಮಾಡ್ತೀನಿ ಅಂತಂದು ತೋರಿಸಿದರು. ಹೌದು ಸ್ನೇಹಿತರೆ, ಇದೀಗ ಕ್ರಿಕೆಟ್ ದಿಗ್ಗಜರು ಮತ್ತು ಪಂಡಿತರೇ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಆಡಿ ಕೊಂಡಾಡ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ, ಇವತ್ತಿನ ಪಂದ್ಯದಲ್ಲಿ ನಾನು ಬರೀ 6-4 ಅಲ್ಲೇ ಡೀಲ್ ಮಾಡ್ತೀನಿ ಅನ್ನೋ ಹಾಗೆ ಬ್ಯಾಟಿಂಗ್ ಮಾಡಿದ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಕ್ರಿಕೆಟ್ ಮೈದಾನದಲ್ಲಿ ಟಾಂಗ್ ಕೊಟ್ಟ ಎದುರಾಳಿಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡುವುದರಲ್ಲಿ ನಮ್ಮ ಭಾರತದ ಆಟಗಾರರು ಯಾವಾಗಲೂ ಕೂಡ ಸಖತ್ತಾಗಿ ಫೇಮಸ್ ಇರ್ತಾರೆ. ಇವಾಗ ಅಂತದ್ದೇ ಒಂದು ರಣರೋಚಕ ಘಟನೆ ಶ್ರೀಲಂಕಾ ಎ ವಿರುದ್ಧ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಆದರೆ ನಡೆದಿದೆ. ಹೌದು ಸ್ನೇಹಿತರೆ, ಭಾರತ ಎ ತಂಡದ ಯುವ ಆರಂಭಿಕ ಬ್ಯಾಟ್ಸ್ಮನ್ ಮತ್ತು ನಮ್ಮ ವೈಭವ್ ಸೂರ್ಯವಂಶಿ ಶ್ರೀಲಂಕಾದ ಬೌಲರ್ಗಳ ವಿರುದ್ಧ ಮೈದಾನದ ನಡುಭಾಗದಲ್ಲಿ ಅಬ್ಬರಿಸುವ ಮೂಲಕ ಕೇವಲ 11 ಎಸೆತಗಳಲ್ಲಿ ಸಿಡಿಲಮರಿ ತರ ಅರ್ಧಶತಕ ಅಂದರೆ ಹಾಫ್ ಸೆಂಚುರಿ ಚಚ್ಚಿ ಬಿಸಾಕಿದರು. ಹೌದು ಸ್ನೇಹಿತರೆ, ಕೇವಲ 11 ಬಾಲಲ್ಲಿ 52 ರನ್ ಆದ್ರೆ ಹೊಡೆದು ಬಿಸಾಕ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ಈ ಟೂರ್ನಮೆಂಟ್ ನ ಫೈನಲ್ಗೂ ಮುಂಚೆ ನಡೆದ ಪಂದ್ಯದಲ್ಲಿ ಕೆಲ ಲಂಕಾ ಆಟಗಾರರು ವೈಭವ್ ಅವರನ್ನು ಕೆಣಕಿ ಸೆಡ್ಲಿಂಗ್ ಮಾಡಿದ್ದರು. ಇವಾಗ ಅದಕ್ಕೆ ಸರಿಯಾಗಿ ತಿರುಗೇಟು ಕೂಡ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಲಂಕಾ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿ ತಮ್ಮ ಹಳೆಯ ಸೇಡನ್ನಾದ್ರೆ ತೀರಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದ ಲೀಗ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡುವಾಗ ಶ್ರೀಲಂಕಾದ ಕೆಲವು ಆಟಗಾರರು ಅತಿಯಾದ ಗರ್ವದಿಂದ ಕಮೆಂಟ್ ಮಾಡಿದರು. ಇದು IPL ಪಂದ್ಯ ಅಲ್ಲ ತಮ್ಮ, ಸುಮ್ಮನೆ ಮನೆಗೆ ಹೋಗು ಎಂದು ವೈಭವ್ ಅವರನ್ನು ಹೀಯಾಳಿಸಿ ಸೆಡ್ಲಿಂಗ್ ಆದ್ರೆ ಮಾಡಿದ್ದರು. ಲಂಕಾ ಆಟಗಾರರು ಆಡಿದ್ದ ಪ್ರತಿಯೊಂದು ಮಾತುಗಳು ವೈಭವ್ ಮನಸ್ಸಿನಲ್ಲಿ ಕಿಚ್ಚು ಆದರೆ ಒತ್ತಿತ್ತು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಫೈನಲ್ ಪಂದ್ಯಕ್ಕಿಂತನೂ ಮುಂಚೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಸಹ ಹಾಕಿ ಬಂದಿರ್ತಾರೆ. ನಾನು ಈ ಪಂದ್ಯದಲ್ಲಿ ಆಡ್ತೀನಿ ಅಂತಂದು 100% ಎಂದು ಪೋಸ್ಟ್ ಕೂಡ ಹಾಕಿಕೊಂಡು ಬಂದಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಕೇವಲ 11 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸುವ ಮೂಲಕ ಕ್ರಿಕೆಟ್ ಲೋಕವೇ ತಲೆದೂಗುವಂತೆ ಮಾಡಿದರು. ಅವರ ಈ ಬಿರುಗಾಳಿ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಸಿಕ್ಸರ್ಗಳು ಮತ್ತು ಖಡಕ್ ಫೋರ್ಗಳು ಸೇರಿದ್ದವು. ಹೌದು ಸ್ನೇಹಿತರೆ, ವಿಶೇಷ ಎಂದರೆ ವೈಭವ್ ಸೂರ್ಯವಂಶಿ ಲಾಂಗ್ ಆನ್ ಮೇಲೆ ಒಂದು ಭರ್ಜರಿ 6 ಬಾರಿಸುವ ಮೂಲಕ ತಮ್ಮನ್ನು ಈ ಐತಿಹಾಸಿಕ ಹಾಫ್ ಸೆಂಚುರಿಯನ್ನು ಸೆಲೆಬ್ರೇಟ್ ಆದ್ರೆ ಮಾಡಿದರು. ಮಹತ್ವದ ಫೈನಲ್ ಪಂದ್ಯದಲ್ಲಿ ನಾಯಕ ಇಟ್ಟ ನಂಬಿಕೆಯನ್ನು ಉಳಿಸಿಕೊಂಡರು ವೈಭವ್ ಸೂರ್ಯವಂಶಿ. ಇನ್ನು ಟೀಮ್ ಇಂಡಿಯಾಗೆ ನಿರೀಕ್ಷೆಗೂ ಮೀರಿದ ಅತ್ಯಂತ ಆಕ್ರಮಣಕಾರಿ ಆರಂಭ ತಂದುಕೊಟ್ಟರು. 11 ಬಾಲ್ಗಳಲ್ಲಿ ವೈಭವ್ ಸೂರ್ಯವಂಶಿ ಬರೋಬ್ಬರಿ 52 ರನ್ ಆದ್ರೆ ಬಾರಿಸಿದರು. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಕೇವಲ 11 ಬಾಲ್ಗಳಲ್ಲಿ ಭರ್ಜರಿ ಅರ್ಧಶತಕ ಬಾರಿಸಿ ಇತಿಹಾಸ ಕೂಡ ನಿರ್ಮಿಸಿದ ನಮ್ಮ ಭಾರತದ ಯುವ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ ಆನಂತರವೂ ಲಂಕಾ ಬೌಲರ್ಗಳ ಮೇಲೆ ತಮ್ಮ ಬ್ಯಾಟಿಂಗ್ ದಾಳಿಯನ್ನು ಮುಂದುವರಿಸಿದರು. ಮೈದಾನದ ಮೂಲೆಗೂ ಚೆಂಡನ್ನು ಅಟ್ಟುತ್ತಿದ್ದ ವೈಭವ್ ಸೂರ್ಯವಂಶಿ ಶತಕದ ಸನಿಯ ಅಂದರೆ ಬರೋಬ್ಬರಿ 94 ರನ್ ಗಳಿಸಿದ್ದಾಗ ಔಟ್ ಆಗಿ ಪೆವಿಲಿಯನ್ ಆದ್ರೆ ಸೇರಿದರು. ಇದೊಂದೇ ನಮ್ಗೆಲ್ಲರಿಗೂ ಕೂಡ ಬೇಜಾರಾಗೋ ವಿಚಾರ ಅಂತಾನೆ ಹೇಳ್ಬೋದು. ಏಕೆಂದರೆ ವೈಭವ್ ಸೂರ್ಯವಂಶಿ ಹಲವಾರು ಬಾರಿ ಸೆಂಚುರಿ ಕೂಡ ಮಿಸ್ ಮಾಡಿಕೊಂಡಿದ್ದಾರೆ, ಅದು IPL ಅಲ್ಲೂ ಅಂತಾನೆ ಹೇಳ್ಬೋದು. ಇನ್ನು ಶ್ರೀಲಂಕಾದ ಸಗನ್ನ ಆರಚೆಗೆ ಎಸೆದ ಅದ್ಭುತ ಚೆಂಡನ್ನು ಕ್ರೀಸ್ ನಿಂದ ಮುಂದೆ ಬಂದು ಹೊಡೆಯಲು ಹೋದ ವೈಭವ್ ಸೂರ್ಯವಂಶಿ ಅಲ್ಲೇ ಫೀಲ್ಡಿಂಗ್ ಮಾಡ್ತಿದ್ದಂತ ವಿಜಯಕಾಂತ್ ಅವರಿಗೆ ಕ್ಲೀನ್ ಆಗಿ ಕ್ಯಾಚ್ ನೀಡುವ ಮೂಲಕ ಐತಿಹಾಸಿಕ ದಾಖಲೆ ಇನ್ನಿಂಗ್ಸ್ ಆದರೆ ಮುಗಿಸಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಮೈದಾನದಲ್ಲಿ ಎದುರಿಸಿದ್ದು ಕೇವಲ 23 ಬಾಲ್ಗಳು ಮಾತ್ರ. ಆದರೆ ಅಲ್ಪ ಅವಧಿಯಲ್ಲೇ ಲಂಕಾ ಬೌಲರ್ಗಳ ಪಾಲಿಗೆ ಅವರು ಯಮ ಸ್ವರೂಪಿಯಾಗಿ ಬದಲಾಗಿದ್ದರು. ಕ್ರೀಸ್ ನಲ್ಲಿ ನಿಂತು ಬಿರುಗಾಳಿಯ ವೇಗದಲ್ಲಿ ರನ್ ಕೊಳ್ಳೆ ಹೊಡೆಯುತ್ತಿದ್ದ ವೈಭವ್ ಸೂರ್ಯವಂಶಿ ಶ್ರೀಲಂಕಾದ ಪ್ರಮುಖ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿದರು. ಇನ್ನು 64 ರನ್ಗಳಲ್ಲಿ ಒಂದೇ ಒಂದು ಸಿಂಗಲ್ ಇಲ್ಲ. ಶ್ರೀಲಂಕಾದ ವಿರುದ್ಧ ವೈಭವ್ ಬಳಸಿದ್ದು ಬ್ಯಾಟ್ ಅಲ್ಲ ಕತ್ತಿ. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಅಂತಿಮ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 29 ಬಾಲ್ಗಳಲ್ಲಿ 94 ರನ್ ಗಳಿಸಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಅವರು ತಮ್ಮ ಈ ಇನ್ನಿಂಗ್ಸ್ ನಲ್ಲಿ 10 ಫೋರ್ಗಳು ಮತ್ತು 8 ಸಿಕ್ಸರ್ಗಳನ್ನು ಬಾರಿಸಿ ವಿಶ್ವ ದಾಖಲೆಯನ್ನೇ ಮಾಡಿದರು. ಮೊದಲು ಬ್ಯಾಟಿಂಗ್ ಮಾಡಲು ಬಂದ ವೈಭವ್ ಸೂರ್ಯವಂಶಿ ಮೊದಲನೇ ಓವರ್ನ ಕೊನೆಯ 2 ಎಸೆತಗಳನ್ನು ಎದುರಿಸಿದರು. ಇನ್ನು ಸತತ ಬೌಂಡರಿಗಳೊಂದಿಗೆ ತಮ್ಮ ಖಾತೆಯನ್ನಾದರೆ ತೆರೆದರು. ಆದರೆ ಆ ನಂತರದ ಅವರ ಬ್ಯಾಟಿಂಗ್ ಶ್ರೀಲಂಕಾ ಎ ತಂಡ ಬೌಲರ್ಗಳನ್ನು ದಿಗ್ಭ್ರಮೆಗೊಳಿಸಿತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸ್ಫೋಟಕ
ಬ್ಯಾಟಿಂಗ್ ಪ್ರದರ್ಶಿಸಿದ ವೈಭವ್ ಸೂರ್ಯವಂಶಿ ಕೇವಲ 11 ಬಾಲ್ಗಳಲ್ಲಿ ಅರ್ಧಶತಕ ಗಳಿಸಿದರು. ಇದು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಇದುವರೆಗಿನ ಅತ್ಯಂತ ವೇಗದ ಅರ್ಧಶತಕವಾಗಿದೆ ಎಂಬ ದಾಖಲೆಯನ್ನು ಬರೆಯಿತು. ಇನ್ನು ವೈಭವ್ ಸೂರ್ಯವಂಶಿ ಅವರ ವಿನಾಶಕಾರಿ ಬ್ಯಾಟಿಂಗ್ ಅನ್ನು ಅವರು ತಮ್ಮ ಅರ್ಧಶತಕದಲ್ಲಿ 5 4 ಮತ್ತು 5 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಎಂಬ ಅಂಶದಿಂದ ಅಳೆಯಬಹುದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅರ್ಧಶತಕವನ್ನು ತಲುಪಲು ಕೇವಲ ಬೌಂಡರಿಗಳನ್ನು ಮಾತ್ರ ಗಳಿಸಿದರು. ಇನ್ನು 64 ರನ್ಗಳಲ್ಲಿ ಒಂದೇ ಒಂದು ಸಿಂಗಲ್ ಇಲ್ಲ. ಹೌದು ಸ್ನೇಹಿತರೆ, ವೈಭವ್ ಜೊತೆ ಬ್ಯಾಟಿಂಗ್ ಮಾಡಲು ಬಂದ ಪ್ರಿಯಾನ್ಸ್ ಆರ್ಯ ಅವರಿಗೆ ಕೇವಲ ಸ್ಟ್ರೈಕ್ ನೀಡುತ್ತಿದ್ದರು. ಅದಕ್ಕಾಗಿಯೇ ವೈಭವ್ ಸೂರ್ಯವಂಶಿ ತಮ್ಮ ಆರಂಭಿಕ 64 ರನ್ಗಳಲ್ಲಿ ಒಂದೇ ಒಂದು ರನ್ ಗಳಿಸಲಿಲ್ಲ. ಅವರು ಈ ಎಲ್ಲ ರನ್ಗಳನ್ನು ಬೌಂಡರಿ ಮತ್ತು ಸಿಕ್ಸರ್ಗಳೊಂದಿಗೆ ಗಳಿಸಿದರು. ಇನ್ನು ವೈಭವ್ ಸೂರ್ಯವಂಶಿ ಅವರ 65ನೇ ರನ್ ಮಾತ್ರ ಒಂದೇ ಒಂದು ಸಿಂಗಲ್ ಒಂದಿಗೆ ಬಂತು. ಇದು ವೈಭವ್ ಅವರ ಬ್ಯಾಟಿಂಗ್ ಶೈಲಿ ಅವರು ಕ್ರೀಸ್ನಲ್ಲಿ ಎಷ್ಟು ಅಪಾಯಕಾರಿ ಎಂಬುದನ್ನಾದರೆ ತೋರಿಸುತ್ತದೆ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಶ್ರೀಲಂಕೆಯ ವಿರುದ್ಧ ಬಂದ್ಬಿಟ್ಟು ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ರೋಚಕ ಪಂದ್ಯ ಅಂತಾನೆ ಹೇಳ್ಬೋದು, ಫೈನಲ್ ಪಂದ್ಯ. ಇನ್ನು ವೈಭವ್ ಸೂರ್ಯವಂಶಿ ಆರ್ಭಟ ಮಿಂಚಿದ ಬೌಲರ್ಸ್ ಶ್ರೀಲಂಕಾ ಮಣಿಸಿ ತ್ರಿಕೋನ ಸರಣಿ ಗೆದ್ದ ಭಾರತ. ಹೌದು ಸ್ನೇಹಿತರೆ, 378 ರನ್ಗಳ ಗುರಿ ಬೆನ್ನತ್ತಿದ ಶ್ರೀಲಂಕಾ ತಂಡ ಆರಂಭ ಪಡೆಯುವಲ್ಲಿ ಎಡವಿತ್ತು. ಇನ್ಫಾರ್ಮ್ ಬ್ಯಾಟರ್ಗಳಾದ ಆವಿಸ್ಕ ಫರ್ನಾಂಡೋ ಕೇವಲ 3 ರನ್ ಗಳಿಸಿ ಎಸ್ ಠಾಕೂರ್ ಬೌಲಿಂಗ್ ನಲ್ಲಿ ಗಾಯಕ್ವಾಡ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಮತ್ತೊಬ್ಬ ಓಪನರ್ ಆದಂತಹ ನಿರೋಶನ್ ಡ್ಯುಕ್ಲೆಯಾ ಕೂಡ 17 ಬಾಲ್ಗಳಲ್ಲಿ 21 ರನ್ ಗಳಿಸಿ ಠಾಕೂರ್ಗೆ ಕ್ಯಾಚ್ ನೀಡಿ 2ನೇ ಬಲಿಯಾದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬಂದಂತ ನವೀನ್ ಫರ್ನಾಂಡೋ ಕೂಡ 21 ಬಾಲ್ಗಳಲ್ಲಿ 21 ರನ್ ಗಳಿಸಿ ಪವರ್ ಪ್ಲೇ ಮುಗಿಯುವುದರೊಳಗೆ ಪೆವಿಲಿಯನ್ ಆದ್ರೆ ಸೇರಿಕೊಂಡರು. ಹೌದು ಸ್ನೇಹಿತರೆ, ಇನ್ನು ಈ ಹಂತದಲ್ಲಿ ಒಂದಾದ ಸದೀರ ಸಮರ ವಿಕ್ರಮ ಹಾಗೂ ನಾಯಕ ಸಹನ್ ಅಂಚ ಬಂದ್ಬಿಟ್ಟು 4ನೇ ವಿಕೆಟ್ಗೆ 53 ರನ್ಗಳ ಜೊತೆ ಆಟ ನೀಡಿ ಚೇತರಿಕೆಯನ್ನು ನೀಡಿದರು. ಇನ್ನು ಸಮರ ವಿಕ್ರಮ 44 ಬಾಲ್ಗಳಲ್ಲಿ 9 4 ಮತ್ತು 52 ರನ್ ಗಳಿಸಿ ಅಶೋಕ್ ಶರ್ಮಾಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಆಚಾನ ಕೂಡ 40 ಬಾಲ್ಗಳಲ್ಲಿ 38 ರನ್ ಗಳಿಸಿ ತಿಲಕ್ ವರ್ಮಾ ಬೌಲಿಂಗ್ ನಲ್ಲಿ ಔಟ್ ಆದರು. ರವೀಂದ್ರ ಫರ್ನಾಂಡೋ 19 ರನ್ ಗಳಿಸಿ ಯುವರಾಜ್ ನಿಗಮ್ಗೆ 2ನೇ ಬಲಿಯಾದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಶ್ರೀಲಂಕಾ ತಂಡ 177ಕ್ಕೆ 6 ವಿಕೆಟ್ ಕಳೆದುಕೊಂಡು ಹೀನಾಯವಾಗಿ ಸೋಲಬಹುದು ಎನ್ನುವ ಸ್ಥಿತಿಯಲ್ಲಾದ್ರೆ ಇತ್ತು. ಇನ್ನು ಈ ಹಂತದಲ್ಲಿ ವನುಜ ಸಹನ್ ಹಾಗೂ ವಿಜಯಕಾಂತ್ 7ನೇ ವಿಕೆಟ್ಗೆ 77 ರನ್ಗಳ ಸೇರಿಸಿ ತಂಡದ ಮೊತ್ತವನ್ನು 250ರ ಗಡಿ ಆದರೆ ದಾಟಿಸಿದರು. ಇನ್ನು ಈ ಜೋಡಿಯನ್ನು ವಿಪ್ರಾಜ್ ಮುರಿದರಂತಾನೆ ಹೇಳ್ಬೋದು. ವನುಜ್ ಸಹನ್ ಅವರು 69 ಬಾಲ್ಗಳಲ್ಲಿ 66 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದವರು ಹೆಚ್ಚು ಸಮಯ ನಿಲ್ಲಲಿಲ್ಲ. ವಿಜಯಕಾಂತ್ 39 ರನ್ ಆಡಿ ಔಟ್ ಆದರೆ ಸಿರಾಜ್ 21 ಮತ್ತು ದುಲಾಜ್ ಸಮೂದ 15 ರನ್ ಗಳಿಸಿ ವಿಕೆಟ್ ಆದರೆ ಒಪ್ಪಿಸಿದರು. ಒಟ್ನಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಬರೋಬ್ಬರಿ 66 ರನ್ಗಳಿಂದ ಆದರೆ ಗೆದ್ದಿದೆ ಫೈನಲ್ ಪಂದ್ಯದಲ್ಲಿ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಈ ಪಂದ್ಯದ ಬಗ್ಗೆ ಸನ್ನತ್ ಜಯಸೂರ್ಯ ಮತ್ತು ಲಸಿತ್ ಮಲಿಂಗ್ ಅವರಾದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಏನೆಲ್ಲ ಮಾತನಾಡಿದರು, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅಂತ ಆಟಗಾರ ಪ್ರತಿ ತಂಡದಲ್ಲೂ ಕೂಡ ಇರಬೇಕು. ಏಕೆಂದರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರ ಓಪನರ್ ಏನಾದರೂ ಬಂತು ಅಂತಂದ್ರೆ ಎಲ್ಲ ತಂಡಗಳಿಗೂ ಕೂಡ ಭಯ ಆದ್ರೆ ಇರುತ್ತೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅಂತ ಆಟಗಾರ ಭಾರತ ತಂಡದಲ್ಲಿ ಇದ್ದುದು ತುಂಬಾನೇ ಆದ್ರೆ ಅದೃಷ್ಟ ಇದೆ ಅಂತಂದು ಸನ್ನತ್ ಜಯಸೂರ್ಯ ಆದ್ರೆ ಹೇಳಿದ್ದಾರೆ. ಇನ್ನು ಮಲಿಂಗ ಕೂಡ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾನೇನಾದ್ರೂ ಇವಾಗ ಬೌಲಿಂಗ್ ಏನಾದ್ರು ಮಾಡ್ತಾ ಇತ್ತು ಅಂತಂದ್ರೆ ವೈಭವ್ ಸೂರ್ಯವಂಶಿಗೆ ಅಷ್ಟು ಈಸಿಯಾಗಿ ನನ್ನಿಂದನೂ ಕೂಡ ಬೌಲಿಂಗ್ ಮಾಡೋದು ಸಾಧ್ಯವಾಗ್ತಾ ಇರಲಿಲ್ಲ. ಏಕೆಂದರೆ ಅವನು ಎಲ್ಲ ಶಾಟ್ ಆಡ್ತಾನೆ ಮತ್ತು ಎಲ್ಲ ರೀತಿಯಾದ ಶಾಟ್ಗಳನ್ನಾದ್ರೆ ಕಲ್ತಿದ್ದಾನೆ. ಇನ್ನು ಇಷ್ಟು ಸಣ್ಣ ವಯಸ್ಸಿಗೆ ಈ ರೀತಿ ಆಡ್ತಾ ಇದ್ದಾನೆ ಅಂತಂದ್ರೆ ಮುಂದೆ ಸೂಪರ್ ಸ್ಟಾರ್ ಆಗಲಿದ್ದಾನೆ ಎಂದು ಮಲಿಂಗ ಕೂಡ ಮಾತಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.